ಇನ್ನ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಈ ಕ್ಷಣದವರೆಗೂ ಹಾಸಿಗೆ ದಿಂಬಿನ ಭಾಗ್ಯ ಇಲ್ಲ. ಮುಂದೇನಾಗಬಹುದು ಗೊತ್ತಿಲ್ಲ. ವಿಚಾರಣೆಯನ್ನ ಮತ್ತೆ ನಾಳೆಗೆ ಮುಂದೂಡಲಾಗಿದೆ. ಇದೇ ಒಂದು ಹಾಸಿಗೆ ದಿಂಬಿನ ಸಂಬಂಧ ಎಷ್ಟು ದಿನಗಳಿಂದ ವಿಚಾರಣೆ ನಡೀತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ಪರ ವಕೀಲರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಬ್ಬ ಖೈದಿಗೆ ಜೈಲಿನಲ್ಲಿ ಸಿಗಬೇಕಾದಂತ ವ್ಯವಸ್ಥೆಗಳೇನಿದೆ ಆ ವ್ಯವಸ್ಥೆ ಸಿಗ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ರು. ವಾದ ಪ್ರತಿವಾದವನ್ನ ಪೀಠ ಆಲಿಸ್ತಾನೆ ಇದೆ. ಇನ್ನು ಈ ವಿಚಾರವಾಗಿ ನಾಳೆಗೆ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯವನ್ನ ಮುಂದೂಡಿದೆ. ಕೋರ್ಟ್ಗೆ ವರದಿಯನ್ನ ಕಾನೂನು ಸೇವಾ ಪ್ರಾಧಿಕಾರ ಸಲ್ಲಿಸಲಿಕ್ಕಿದೆ. ವಾದ ಮಂಡನೆಗೆ ಈಗ ವಕೀಲ ಸುನಿಲ್ ಅವರು ಸಮಯವನ್ನ ಕೇಳಿದ್ದಾರೆ. ವಕೀಲರ ಮನವಿಯ ಹಿನ್ನೆಲೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಕಾನೂನು ಪ್ರಾಧಿಕಾರ ಒಂದು ವರದಿಯನ್ನ ಸಿದ್ಧ ಮಾಡಿಕೊಂಡಿತ್ತು. ದರ್ಶನ್ಗೆ ಫಂಗಸ್ ಇಲ್ಲ ಅಂತ ಹೇಳಿತ್ತು, ಜೊತೆಗೆ ಹಿಮ್ಮಡದಲ್ಲಿ ಬಿರುಕಿದೆ ಅಂತ ಹೇಳಿತ್ತು, ಜೊತೆಗೆ ಏನೆಲ್ಲ ಸಮಸ್ಯೆ ಇದೆ, ಅಲ್ಲಿ ಏನ್ ವ್ಯವಸ್ಥೆ ಇದೆ, ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿಯನ್ನ ಪ್ರಾಧಿಕಾರ ರೆಡಿ ಮಾಡಿಕೊಂಡಿದೆ. ಆ ವರದಿಯನ್ನ ಸಲ್ಲಿಸಲಿಕ್ಕಿದೆ ಕಾನೂನು ಪ್ರಾಧಿಕಾರ. ಈ ಕಡೆ ಸುನೀಲ್, ದರ್ಶನ್ ಪರ ವಕೀಲರು ಸುನೀಲ್ ವಿಚಾರಣೆಗೆ ಮತ್ತು ವಾದ ಮಂಡನೆಗೆ ಸಮಯ ಕೇಳಿರುವ ಹಿನ್ನೆಲೆ ವಕೀಲರ ಮನವಿ ಹಿನ್ನೆಲೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸದ್ಯ ವಾದ ಮಂಡನೆಗೆ ಸಮಯ ಕೇಳಿರುವ ಹಿನ್ನೆಲೆ ವಕೀಲ ಸುನೀಲ್ ಅವರ ಈ ಒಂದು ಮನವಿಯನ್ನ ಮನ್ನಿಸಲಾಗಿದೆ. ವಿಚಾರಣೆಯನ್ನ ಮುಂದೂಡಲಾಗಿದೆ. ನಾಳೆಗೆ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ಮುಂದೂಡಿರುವಂತದ್ದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಿಂದ ಹಿಟ್ ಅಂಡ್ ರನ್ ಆಗಿರುವಂತಹ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಬ್ಯಾಟರಾಯನಪುರ ಸಂಚಾರಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆಗಿರುವಂತಹ ದಿವ್ಯಾ ಈ ರೀತಿ ಹಿಟ್ ಅಂಡ್ ರನ್ಗೆ ಸಾಕ್ಷಿ ಆಗಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇವರು ಈ ರೀತಿಯ ಒಂದು ಘಟನೆಗೆ ಸಾಕ್ಷಿಯಾಗಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬ್ಯಾಟರಾಯನಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ದಿವ್ಯಾ ಸುರೇಶ್ ಅತಿ ವೇಗ ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ನಡೆದಿದೆ. ಅಕ್ಟೋಬರ್ 4ರ ಮಧ್ಯರಾತ್ರಿ 1:30ಕ್ಕೆ ಈ ಘಟನೆ ನಡೆದಿದೆ. ದಿವ್ಯಾ ಸುರೇಶ್ ಓಡಿಸ್ತಾ ಇದ್ದ ಕಾರಿನಿಂದ ಬೈಕ್ಗೆ ಡಿಕ್ಕಿಯಾಗಿ ಕಾರು ಡಿಕ್ಕಿಯಾದ ರಭಸಕ್ಕೆ ಬೈಕಿಂದ 3 ಬಿದ್ದಿದ್ರು. ಅಕ್ಟೋಬರ್ 4ರ ಮಧ್ಯರಾತ್ರಿ 1:00ವರೆಗೆ ಈ ಘಟನೆ ನಡೆದಿತ್ತು. ಇನ್ನ ಅವತ್ತು ನಡೆದಂತಹ ಘಟನೆ ಅಂದ್ರೆ ಅಕ್ಟೋಬರ್ 4ನೇ ತಾರೀಕು ಅತಿಯಾದ ವೇಗದಿಂದಾಗಿ ದಿವ್ಯಾ ಈ ಕಾರನ್ನ ಚಲಾಯಿಸಿ ಬೈಕಲ್ಲಿದ್ದಂತಹ 3 ಜನರಿಗೆ ಗುದ್ದಿ ಈ ರೀತಿಯ ಹಿಟ್ ಅಂಡ್ ರನ್ಗೆ ಕಾರಣೀಕರ್ತರಾಗಿರ್ತಾರೆ. ಬೈಕಿಂದ ಬಿದ್ದಂತ ಗಾಯಾಳುಗಳು ಈ ಒಂದು ಘಟನೆಯ ಬಗ್ಗೆ ಮಾತಾಡಿದ್ದಾರೆ, ನೋಡೋಣ. ಅದೇ ನಾವು ಈ ಮನೆಯಿಂದ ಅವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಿಯರ್ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ, ಅವರು ಸ್ಟಾಪ್ ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸ್ಲಿಲ್ಲ, ಹಂಗೆ ಹೋಗ್ಬಿಟ್ಟು ಕೂತ್ಕೊಂಡು. ಆಮೇಲೆ ಏನಾಯ್ತು? ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟ್ ಆಗಿ ಎಮರ್ಜೆನ್ಸಿಗೆ ಆಪರೇಷನ್ಗೆ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋಗಿ BJS ಅಲ್ಲಿ ಈಗ ಆಪರೇಷನ್ ಆಗಿ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 ಡೇಸ್ ಆದ್ಮೇಲೆ. ಓಕೆ, ಆಮೇಲೆ ಏನಾಯ್ತು? ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಮೇಲೆ ಇವರು ಇನ್ನೊಂದು ರಸ್ತೆ ಈ ತಿಂಗಳ 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ. ಇದರಲ್ಲಿ ಸಂತ್ರಸ್ತರು ಮುಗಿಸಬಿಟ್ಟು 7ನೇ ತಾರೀಕು ದೂರನ್ನು ನೀಡಿದ್ದು. ಅದರ ಮೇಲೆ ಬ್ಯಾಟರಾಯನಪುರ ಸಂಚಾರ ಠಾಣೆಯಲ್ಲಿ 181 ಮತ್ತು 125A BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ. ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಇವರಿಗೆ ಡಿಕ್ಕಿ ಆಗಿರ್ತದೆ. ಅದರಿಂದ
ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ ಮತ್ತು ಒಬ್ಬರಿಗೆ ಇನ್ನ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಈ ಕ್ಷಣದವರೆಗೂ ಹಾಸಿಗೆ ದಿಂಬಿನ ಭಾಗ್ಯ ಇಲ್ಲ. ಮುಂದೇನಾಗಬಹುದು ಗೊತ್ತಿಲ್ಲ. ವಿಚಾರಣೆಯನ್ನ ಮತ್ತೆ ನಾಳೆಗೆ ಮುಂದೂಡಲಾಗಿದೆ. ಇದೇ ಒಂದು ಹಾಸಿಗೆ ದಿಂಬಿನ ಸಂಬಂಧ ಎಷ್ಟು ದಿನಗಳಿಂದ ವಿಚಾರಣೆ ನಡೀತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ಪರ ವಕೀಲರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಬ್ಬ ಖೈದಿಗೆ ಜೈಲಿನಲ್ಲಿ ಸಿಗಬೇಕಾದಂತ ವ್ಯವಸ್ಥೆಗಳೇನಿದೆ ಆ ವ್ಯವಸ್ಥೆ ಸಿಗ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ರು. ವಾದ ಪ್ರತಿವಾದವನ್ನ ಪೀಠ ಆಲಿಸ್ತಾನೆ ಇದೆ. ಇನ್ನು ಈ ವಿಚಾರವಾಗಿ ನಾಳೆಗೆ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯವನ್ನ ಮುಂದೂಡಿದೆ. ಕೋರ್ಟ್ಗೆ ವರದಿಯನ್ನ ಕಾನೂನು ಸೇವಾ ಪ್ರಾಧಿಕಾರ ಸಲ್ಲಿಸಲಿಕ್ಕಿದೆ. ವಾದ ಮಂಡನೆಗೆ ಈಗ ವಕೀಲ ಸುನಿಲ್ ಅವರು ಸಮಯವನ್ನ ಕೇಳಿದ್ದಾರೆ. ವಕೀಲರ ಮನವಿಯ ಹಿನ್ನೆಲೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಕಾನೂನು ಪ್ರಾಧಿಕಾರ ಒಂದು ವರದಿಯನ್ನ ಸಿದ್ಧ ಮಾಡಿಕೊಂಡಿತ್ತು. ದರ್ಶನ್ಗೆ ಫಂಗಸ್ ಇಲ್ಲ ಅಂತ ಹೇಳಿತ್ತು, ಜೊತೆಗೆ ಹಿಮ್ಮಡದಲ್ಲಿ ಬಿರುಕಿದೆ ಅಂತ ಹೇಳಿತ್ತು, ಜೊತೆಗೆ ಏನೆಲ್ಲ ಸಮಸ್ಯೆ ಇದೆ, ಅಲ್ಲಿ ಏನ್ ವ್ಯವಸ್ಥೆ ಇದೆ, ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿಯನ್ನ ಪ್ರಾಧಿಕಾರ ರೆಡಿ ಮಾಡಿಕೊಂಡಿದೆ. ಆ ವರದಿಯನ್ನ ಸಲ್ಲಿಸಲಿಕ್ಕಿದೆ ಕಾನೂನು ಪ್ರಾಧಿಕಾರ. ಈ ಕಡೆ ಸುನೀಲ್, ದರ್ಶನ್ ಪರ ವಕೀಲರು ಸುನೀಲ್ ವಿಚಾರಣೆಗೆ ಮತ್ತು ವಾದ ಮಂಡನೆಗೆ ಸಮಯ ಕೇಳಿರುವ ಹಿನ್ನೆಲೆ ವಕೀಲರ ಮನವಿ ಹಿನ್ನೆಲೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸದ್ಯ ವಾದ ಮಂಡನೆಗೆ ಸಮಯ ಕೇಳಿರುವ ಹಿನ್ನೆಲೆ ವಕೀಲ ಸುನೀಲ್ ಅವರ ಈ ಒಂದು ಮನವಿಯನ್ನ ಮನ್ನಿಸಲಾಗಿದೆ. ವಿಚಾರಣೆಯನ್ನ ಮುಂದೂಡಲಾಗಿದೆ. ನಾಳೆಗೆ ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ಮುಂದೂಡಿರುವಂತದ್ದು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಿಂದ ಹಿಟ್ ಅಂಡ್ ರನ್ ಆಗಿರುವಂತಹ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಬ್ಯಾಟರಾಯನಪುರ ಸಂಚಾರಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆಗಿರುವಂತಹ ದಿವ್ಯಾ ಈ ರೀತಿ ಹಿಟ್ ಅಂಡ್ ರನ್ಗೆ ಸಾಕ್ಷಿ ಆಗಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇವರು ಈ ರೀತಿಯ ಒಂದು ಘಟನೆಗೆ ಸಾಕ್ಷಿಯಾಗಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬ್ಯಾಟರಾಯನಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ದಿವ್ಯಾ ಸುರೇಶ್ ಅತಿ ವೇಗ ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ನಡೆದಿದೆ. ಅಕ್ಟೋಬರ್ 4ರ ಮಧ್ಯರಾತ್ರಿ 1:30ಕ್ಕೆ ಈ ಘಟನೆ ನಡೆದಿತ್ತು. ದಿವ್ಯಾ ಸುರೇಶ್ ಓಡಿಸ್ತಾ ಇದ್ದ ಕಾರಿನಿಂದ ಬೈಕ್ಗೆ ಡಿಕ್ಕಿಯಾಗಿ ಕಾರು ಡಿಕ್ಕಿಯಾದ ರಭಸಕ್ಕೆ ಬೈಕಿಂದ 3 ಬಿದ್ದಿದ್ರು. ಅಕ್ಟೋಬರ್ 4ರ ಮಧ್ಯರಾತ್ರಿ 1:15ಗೆ ಈ ಘಟನೆ ನಡೆದಿತ್ತು. ಇನ್ನ ಅವತ್ತು ನಡೆದಂತಹ ಘಟನೆ ಅಂದ್ರೆ ಅಕ್ಟೋಬರ್ 4ನೇ ತಾರೀಕು ಅತಿಯಾದ ವೇಗದಿಂದಾಗಿ ದಿವ್ಯಾ ಈ ಕಾರನ್ನ ಚಲಾಯಿಸಿ ಬೈಕಲ್ಲಿದ್ದಂತಹ 3 ಜನರಿಗೆ ಗುದ್ದಿ ಈ ರೀತಿಯ ಹಿಟ್ ಅಂಡ್ ರನ್ಗೆ ಕಾರಣೀಕರ್ತರಾಗಿರ್ತಾರೆ. ಬೈಕಿಂದ ಬಿದ್ದಂತ ಗಾಯಾಳುಗಳು ಈ ಒಂದು ಘಟನೆಯ ಬಗ್ಗೆ ಮಾತಾಡಿದ್ದಾರೆ. ನೋಡೋಣ. ಅದೇ ನಾವು ಈ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆ ಅಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿತ್ತು. ಏಕೆ ಗುದ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ. ಅವರು ಸ್ಟಾಪ್ ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸ್ಲಿಲ್ಲ. ಹಂಗೆ ಹೋಗ್ಬಿಟ್ರು ಕೂತ್ಕೊಂಡು. ಆಮೇಲೆ ಏನಾಯ್ತು? ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲು ಓಪನ್ ಆಗಿದ್ದರಿಂದ ನಿಂತು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರಿಗೆ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿ